ಜೋಶಿಲ ತ್ರಿಭಾಷಾ ಕವಯಿತ್ರಿ ಮೈಸೂರು ಇವರು ಮೂರು ಜನರು ಕೂಡ ಈ ಒಂದು ಕವಿಗೋಷ್ಠಿಯ ತೀರ್ಪುಗಾರರಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಎಲ್ಲರನ್ನ ಕೇಳ್ಕೊತಾ ಇದ್ದೇನೆ. ಮೊದಲಿಗೆ ಪ್ರಸಾದ್ ಎನ್ಕೆ ತಮ್ಮ ಕವಿತೆಯನ್ನ ವಾಚನ ಮಾಡಲಿದ್ದಾರೆ. ಈ ಕವಿಗೋಷ್ಠಿ ಅಂತಂದ್ರೆ ಸುಮ್ಮನೆ ಎಲ್ಲೋ ಒಂದು ಏನೋ ಒಂಥರ ಆಗಬಾರ್ದು ಅಥವಾ ಮೌಲ್ಯ ಆಗ್ಬೇಕು ಅಂತ ಹೇಳಿ ವೇದಿಕೆಯಲ್ಲಿರೋ ಗಣ್ಯರ ಮುಂದೆನೆ, ಯಾಕಂದ್ರೆ ನಾವಿಲ್ಲಿ ಕೂತಿರೋರಿಗಿಂತ ನಾವು ಕಾರ್ಯಕ್ರಮ ಮಾಡೋರಿಗಿಂತಲೂ ಅತಿಯಾದ ಪ್ರತಿಭೆ ಹೊರಗಡೆ ಇರ್ತದೆ ಎಷ್ಟೋ ಜನದ ಹತ್ರ. ಅದಕ್ಕೆ ಉದಾಹರಣೆ ಅಂತಂದ್ರೆ ಇಲ್ಲೇ ಸಹಾಯಕ ನಿರ್ದೇಶಕರಾಗಿ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ಒಂದು 8,000ಕ್ಕೂ ಹೆಚ್ಚು ಗಿಡಗಳನ್ನ ನೆಟ್ಟು ಸಾಲು ಬರದ ತಿಮ್ಮಣ್ಣ ಸತ್ತೋದ್ರೆ ಸಾಲು ಬರದ ತಿಮ್ಮಣ್ಣ ನಮ್ಮ ಜೊತೆಲೇ ಇದ್ದಾರೆ. ಆತರ ಪ್ರತಿಭೆಗಳು ಇಲ್ಲೇ ನಮ್ಮ ಜೊತೆಲೇ ಇರ್ತಾರೆ. ಹಂಗಾಗಿ 2 ಸಾರಿ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರ ಪರಿಚಯ ಆದ್ಮೇಲೆ ಗೊತ್ತಾಯ್ತು, ಹೋದ್ ಸಾರಿ ಗೊತ್ತಾಯ್ತು. ಹಾಗಾಗಿ ಈ ತರದ ಎಲ್ಲ ಪ್ರತಿಭೆಗಳು ಇರ್ತಾರೆ. ನಾವು ಮಧ್ಯಾಹ್ನ ಮೇಲೆ ಕವಿಗೋಷ್ಠಿಯನ್ನು ಪ್ರಾರಂಭಿಸ್ತಾ ಇದ್ವಿ. ಅದಕ್ಕೆ ಮುಂಚಿತವಾಗಿ ವೇದಿಕೆ ಕಾರ್ಯಕ್ರಮ ಆಗ್ತಿತ್ತು. ಈ ಕವಿಗಳಲ್ಲಿ ಆ ತರ ಸ್ಮಾರ್ಟ್ ವರ್ಕ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಮಧ್ಯಾಹ್ನ ಮೇಲೆ ಬರ್ತೀವಿ ಬಿಡಿ ಅಂತ ಇನ್ನು ಮಧ್ಯಾಹ್ನ ಮೇಲೆ ಬರೋದಾಗಲ್ಲ. ನೀವು ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂದ್ರೆ ಇನ್ನು ಯಾರು ಮಾಡೋದಾಗ್ತ. ಅದಕ್ಕೆ ನಾವೇನ್ ಮಾಡ್ತಿದೀವಿ ಅಂದ್ರೆ ಉದ್ಘಾಟನೆ ಆದ ತಕ್ಷಣನೇ ಒಬ್ರು ವೇದಿಕೆಯಲ್ಲಿರೋರು ಮಾತಾಡೋ ಒಬ್ರು ಕವಿಗೋಷ್ಠಿಯನ್ನ ಪ್ರಾರಂಭಿಸೋಣ. ಮಧ್ಯದಲ್ಲಿ ವೇದಿಕೆಯಲ್ಲಿ ಇದ್ದಾಗಲೇ ಕೆಲವರು ಹೇಳ್ತಾ ಇದ್ರು, ವೇದಿಕೆಯಲ್ಲಿರೋ ಗಣ್ಯರು ಇದ್ದಾಗಲೇ ನಮ್ಗೆ ಮಾಡಿಸೋ ನಮ್ಗೆ ಖುಷಿ ಆಗುತ್ತೆ, ನಾವು ಅವ್ರ ಮುಂದೆ ಮಾಡಬೇಕು ಅನ್ನೋದು ಕೆಲವರು ಹೇಳ್ತಾ ಇದ್ರು. ಗ್ರೂಪ್ ಅಲ್ಲಿ ವೈಯಕ್ತಿಕವಾಗಿ ನನಗೆ ಕಳಿಸ್ತಿದ್ರು. ಅದಕ್ಕಾಗಿ ವೇದಿಕೆಯಲ್ಲಿರೋ ಗಣ್ಯರು ಇದ್ದಾಗಲೇ ಒಬ್ರು ಮಾತಾಡೋದು, ಒಬ್ರು ಕವಿಗೋಷ್ಠಿಯನ್ನ ಜೊತೆಲೆ ತಗೊಂಡೋಗೋಣ ಅಂತ ನಾವು ಈ ತಿಂಗಳಿಂದ ಅನ್ಕೊಂಡಿದೀವಿ. ಹಂಗಾಗಿ ವೇದಿಕೆಯಲ್ಲಿರೋ ಗಣ್ಯರು ಕೂಡ ನಮ್ಮೊಟ್ಟಿಗೆ ಸಹಕರಿಸ್ತಾರೆ ಅಂತ ಹೇಳ್ತಾ, ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಹೆಸರನ್ನ ನೋಂದಣಿ ಮಾಡ್ಕೊಂಡಿರುವಂತ ಪ್ರಸಾದ್ ಅವರು, ಚಿಕ್ಕ ಹುಡುಗ ಅನ್ಕೊಂಡಿದ್ದಿ, ಇವರು ಮೊದಲಿಗೆ ಬಂದಿದ್ದಾರೆ. ಅವರು ಒಡೆಯರ್ ಕುರಿತು ಕವಿಗೋಷ್ಠಿಗೆ ಪ್ರಾರಂಭಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಗಮನದ ಶೀರ್ಷಿಕೆ ನಮ್ಮ ಹೆಮ್ಮೆಯ ದೂರದೃಷ್ಟಿಯ ದೊರೆಯಾಗಿ ಆಧುನಿಕ ಮೈಸೂರು ಸಂಸ್ಥಾನ ಕಟ್ಟಿದ ಒಡೆಯರ್ ಸಂಸ್ಥಾನದ 24ನೇ ದೊರೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್, ದೇಶದಲ್ಲೇ ಮೊದಲ ಮೀಸಲಾತಿಯ ಒಡೆಯ, ತಂದೆಯ ಶಿಕ್ಷಣದಿ ಸುಧಾರಣೆಯ, ಕೈಗಾರಿಕೆ ಸಾಮಾಜಿಕ ಸುಧಾರಣೆಯ ಒಡೆಯ ನಮ್ಮ ಕೃಷ್ಣರಾಜ ಒಡೆಯರ್. ಕಾವೇರಿ ನದಿಯಿಂದ ವಿದ್ಯುತ್ ಹರಿಸಿ ವಾಣಿಜ್ಯ ಬ್ಯಾಂಕಿಂಗ್ ಕ್ರಾಂತಿಗೊಳಿಸಿ ಕೃಷಿ ಸಂಶೋಧನೆಗಳಿಗೆ ಒತ್ತು ಕೊಟ್ಟು ಉದ್ಯಮಗಳ ಸ್ಥಾಪನೆಯ ಒಡೆಯ ನಮ್ಮ ಕೃಷ್ಣರಾಜ ಒಡೆಯರ್. ಪ್ರಗತಿ ಪಥದತ್ತ ಮೈಸೂರ ಕೊಂಡೊಯ್ದು ಪ್ರಜಾಪ್ರತಿನಿಧಿ ಸಭೆಗೆ ಹೊಸ ರೂಪ ತಂದು ದಲಿತರಿಗೆ ಅರಮನೆ ಪ್ರವೇಶ ತಂದು ರಾಜರ್ಷಿಯಾದ ಒಡೆಯ ಕೃಷ್ಣರಾಜ ಒಡೆಯರ್. ರಾಜರ್ಷಿಯಾದ ಒಡೆಯ ಕೃಷ್ಣರಾಜ ಒಡೆಯರ್. ವಂದನೆ. ನಿಮ್ಮ ಗಮನ ಚೆನ್ನಾಗಿದೆ. ಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು. ಮುಂದೆ MP ವೈದ್ಯಮುಡಿ ಸರ್ ಅವರು ಸಿದ್ಧತೆಗಾಗಿ ಯಶೋಧ ರಾಮಕೃಷ್ಣ. ಆಮೇಲೆ ಮತ್ತೊಂದು ಏನಂತಂದ್ರೆ, ನಾವು ಪ್ರತಿ ಸಾರಿ ಅಮೌಂಟ್ಗಳ ಕೊಡ್ತಾ ಇದ್ವಿ. ಈ 30 ಸಾರಿ ಮಾತ್ರ ನಾವು ಒಬ್ಬರಿಗೆ ಯಾರ್ಯಾರು ಗೌರವಯುತವಾಗಿ ನಗದು ಬಹುಮಾನವನ್ನ ಕೊಡೋಣ, ಕವಿಗೋಷ್ಠಿಗೆ ಇನ್ನೊಂದಷ್ಟು ಪುಷ್ಟಿ ಬರಲಿ ಅಂತ ಹೇಳಿ ನಮ್ಮ ಸಂಸ್ಥೆಯಿಂದ ಕೊಟ್ಟಾಗ ಇಲ್ಲೇ ನಮ್ಮ ಜೊತೆಲೆ ಇದ್ದು ನಮ್ಮ ಟಿ.ನರಸೀಪುರದಲ್ಲಿ ಕಾರ್ಯನಿರ್ವಹಿಸಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡ್ಕೊಂಡಂತ ನಿವೃತ್ತ ಒಬ್ಬ ಶಿಕ್ಷಕರು ಎಂಜಾಯ್ ಮಾಡದೇನೆ, ಆರಾಮಾಗಿ ತಿರುಗಾಡದೇನೆ ಈ ಸಾಹಿತ್ಯ 15 ಅಂಗಗಳು ನಮ್ಮ ಬೈರಿ ಸಾರ್ ಜೊತೆಲಿ ಅಮೆರಿಕ ಎಲ್ಲ ಸುತ್ತ ಬಂದಿದ್ದಾರೆ. ಹೋದ ವಾರ ಬರಬೇಕಾಗಿತ್ತು ಬೈರಿ ಸರ್. ಮತ್ತೆ ಈ ನಮ್ಮ ಚಿಕ್ಕ ಹುಡುಗ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಚಿಕ್ಕ ಹುಡುಗ, ಯಾರು ಕೂಡ ರಿಟೈರ್ಡ್ ಆದ್ಮೇಲೆ ಅವ್ರ ಬದುಕು, ಹೆಂಡತಿ, ಮಕ್ಕಳು, ಸಂಸಾರ, ಬರೋ ದುಡ್ಡು ಇಟ್ಕೊಂಡು ಏನೇನೋ ಮಾಡಕ್ ಹೋಗ್ತಾರೆ. ಆದ್ರೆ ಇವರು ಈ ಬೈರಿ ಸರ್ ಸಹವಾಸ ಮತ್ತೆ ಈ ನಮ್ಮ ಬಡ್ಡಿಕೆರೆ ಸಹವಾಸ ಮಾಡಿ ಪಾಪ ಅವರು ದಿನ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಮಾಡದೇ ಇರುವಂತ ಇವರು ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ತಿಂಗಳು ಕವಿಗೋಷ್ಠಿಗೆ ನೀವು ಒಬ್ಬರಿಗೆ ಅಂತ ಕೊಡ್ಬೇಕು ಅಂತ ಹೇಳಿದ್ರಿ. ನಾನು ಪ್ರತಿ ತಿಂಗಳು ನನಗೆ ಬರುವಂತ ಪೆನ್ಷನ್ ಹಣದಲ್ಲಿ
ನೀವು ಮಾಡ್ತಾ ಇರೋ ಕನ್ನಡದ ಕಾರ್ಯಕ್ರಮ ಚೆನ್ನಾಗಿದೆ ಅಂತೇಳಿ ಸಾಕಷ್ಟು ಜನ ಸಹಾಯ ಮಾಡ್ತಿದ್ದಾರೆ. ನಾನು ಒಬ್ಬರಿಂದ ಮಾಡಕ್ಕಾಗ್ತಾ ಇಲ್ಲ, ಇನ್ನೂ ಸಹಾಯ ಬೇಕಿದೆ. ಹಂಗಾಗಿ ಪ್ರತಿ ತಿಂಗಳು ಮೊದಲನೇ ಬಹುಮಾನ 2,000 ರೂಪಾಯಿ, ಎರಡನೇ ಬಹುಮಾನ 1,000 ರೂಪಾಯಿ, ಮೂರನೇ ಬಹುಮಾನ 500 ರೂಪಾಯಿ ಅಂತ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿ ಆಲ್ರೆಡಿ ಬೆಳಿಗ್ಗೆನೆ ಬರುವಾಗ ಇದೇನು ಮದುವೆ ಹುಡಿ ಕವರ್ ತರ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಉತ್ತಮವಾದ ಕವಿತೆಯನ್ನ ಪಡ್ಕೊಳ್ಳಿ. ಯಾರು ಹೋದ್ ಸರಿ ಅವ್ರು ಇರ್ಲಿಲ್ಲ, ಜಯಪ್ಪ ಹೊನ್ನಳ್ಳಿ ಸರ್ ಇದ್ರು. ಅವ್ರೇನ್ ಮಾಡಿದ್ರು ಅಂತಂದ್ರೆ ಇದನ್ನೇ 3 ಪ್ರೈಸ್ ನ 6 ಪ್ರೈಸ್ ಮಾಡಿದ್ರು, ಎಲ್ರಿಗೂ ಸಿಗ್ಲಿ ಅಂತ ಹೇಳಿ ಚೆನ್ನಾಗಿ ಮಾಡಿದವ್ರಿಗೆ. ಈ ಸರಿ ಏನಾಗುತ್ತೆ ತೀರ್ಪುಗಾರರು, ಹಂಗಾಗಿ ಇದಕ್ಕೆ ನಮ್ಗೆ ಒಂದು ಸಹಕಾರ ನೀಡ್ತಾ ಇರುವಂತವ್ರು ಸರ್ ದಯಮಾಡಿ ನಮ್ಮನ್ನು ಎಬ್ಬರಿಸಬಾರ್ದು, ಅದನ್ನ ನಿಂತ್ಕೊಳ್ಳಿ ಸರ್, ಹೊಸದಾಗಿ ಗೊತ್ತಾಗ್ತದೆ. ಶಿಕ್ಷಕರಾಗಿ ನಿಜವಾದಂತಹ ಸುಶಿಕ್ಷವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಬಹುಮಾನವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ನಾನು ಅಧ್ಯಕ್ಷತೆ ಬೇಡ ಅಲ್ಲೇ ಕೂತ್ಕೊಂಡು ಅಂತಿದ್ರು. ಸರ್ ಇರ್ರಿ ಸರ್, ನೀವು ಹಿರಿಕರು ಅಂತೇಳಿ ನನ್ ಕೈಲಿ ಏನು ಡಿಸೈಡ್ ಮಾಡಿಸ್ಬೇಡಿ, ಬೇರೆ ಯಾರನ್ನಾರು ಆಯ್ಕೆ ಮಾಡಿ, ನಾನ್ ಕೊಡೋದ್ರಿಂದ ನಾನ್ ಮಾಡಬಾರ್ದು ಅಂತ ಅವ್ರು ಹೇಳ್ತಿದ್ರು. ಹಂಗಾಗಿ ಇದಿಷ್ಟು ಮಾಹಿತಿಯನ್ನ ಅವ್ರ ಬಗ್ಗೆ ಹೇಳ್ಬೇಕಾಯ್ತು. ಉಳಿದವರು ಎಲ್ಲರೂ ಕೂಡ ಅವರ ಸಹಕಾರ ನಮಗೆ ಪ್ರತಿ ತಿಂಗಳು ಇದೆ. ಹಂಗಾಗಿ ಮಧ್ಯದಲ್ಲಿ ಒಬ್ಬೊಬ್ರು ಕವಿತೆ ವಾಚನವನ್ನ ಮಾಡ್ತಾರೆ, ಆನಂತರ ಒಬ್ರು ಮಾತಾಡ್ತಾರೆ. ಈಗ ಇವ್ರದ್ದು ಕವಿತೆ ವಾಚನ ಇದೆ, ಊಟ ತರಕ್ ಹೋಗ್ಬೇಕಾಗಿರೋದ್ರಿಂದ ಇವ್ರಿಗೆ ಮಾಡ್ಬಿಡ್ತಾರೆ, ಆನಂತರ ಮುಂದಿನವ್ರು ಮಾತಾಡ್ತಾರೆ. ನನ್ನ ಹೆಸರು MP ವೈರಾಮಣಿ, ಮೈಸೂರು. ನನ್ನ ಕವನದ ಶೀರ್ಷಿಕೆ ಅಜರಾಮರ. ಕರ್ನಾಟಕದಲ್ಲಿ ಒಂದು ಸುಂದರ ನಗರ ನಮ್ಮ ಮೈಸೂರು ನಗರ. ಇದರ ನಿರ್ಮಾತೃ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಗರದಲ್ಲಿವೆ ಹಲವಾರು ಅರಮನೆ, ಇಡೀ ವಿಶ್ವವನ್ನು ಕೈ ಬೀಸಿ ಕರೆಯುತ್ತಿವೆ. ಮಹಾರಾಜರಿಗಿತ್ತು ದೂರದೃಷ್ಟಿ. ಶಾಲೆಗಳಲ್ಲಿ ಶಿಕ್ಷಣದ ಶುಲ್ಕದ ರದ್ದು, ಅದು ಆಗಲೇ ಮಾಡಿದ್ದು ಸದ್ದು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ, ಮಕ್ಕಳಲ್ಲಿ ಓದುವಂತೆ ಮಾಡಿದ್ದು ಉತ್ಸಾಹ. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ, ಕಾವೇರಿಗೆ ಅಣೆಕಟ್ಟೆ ನಿರ್ಮಾಣ, ಹೊಸ ರೈಲು ನಿರ್ಮಾಣಗಳ, ಕೈಗಾರಿಕೆಗಳ ಸ್ಥಾಪನೆ, ಮೈಸೂರು ಮಾದರಿ ರಾಜ್ಯವನ್ನಾಗಿ ಮಾಡಿತು. ಅದುವೇ ಕರ್ನಾಟಕದ ಉಸಿರು. ಗಾಂಧೀಜಿ ಅವರಿಂದ ರಾಜರ್ಷಿ ಎಂದು ಕರೆಸಿಕೊಂಡರು ಮೈಸೂರು ಮಹಾರಾಜರು. ಭದ್ರಾವತಿಯಲ್ಲಿ ಕಬ್ಬಿಣದ ಉಕ್ಕಿರದ ಕಾರ್ಖಾನೆ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ. ಆ ಸಕ್ಕರೆಯ ಸವಿಯಲ್ಲಿದೆ ನಿಮ್ಮಯ ಹೆಸರು. ಕರುನಾಡು ಕಂಡ ಅಪ್ರತಿಮ ಮೈಸೂರು ದೊರೆ. ನಿಮ್ಮ ಬಗ್ಗೆ ಎಷ್ಟು ಬರೆದರೂ ಸಾಲದು, ಯಾಕಂದ್ರೆ ನಿಮ್ಮ ಹೆಸರೇ ಒಂದು ಹಿರಿಮೆ. ನಿಮ್ಮ ಹೆಸರು, ನಿಮ್ಮ ಕೊಡುಗೆಗಳಲ್ಲಿ ಎಂದೆಂದಿಗೂ ಅಜರಾಮರ. ಧನ್ಯವಾದಗಳು. ವೈರ್ಗುಡಿ ಸರ್ ಅವರಿಗೆ ಧನ್ಯವಾದಗಳು. ಮುಂದೆ ಯಶೋಧ ರಾಮಕೃಷ್ಣ ಇವರು ಕವಿತೆ ವಾಚನ ಮಾಡಲಿಕ್ಕೆ ಸಿದ್ಧತೆಗಾಗಿ ಎನ್ ಶಾಂತಕುಮಾರ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಯಶೋಧ ರಾಮಕೃಷ್ಣ ಅಂತ, ಕವಿತ್ರಿ ಹಾಗೂ ಲೇಖಕಿ. ನಾನು ಸುಮಾರು 8 ಕೃತಿಗಳನ್ನು ಬರೆದಿದ್ದೇನೆ. ಆದರೆ ನಾವು ಯಾವುದೋ ಮುಖ್ಯಲ್ಲಿಲ್ಲ ಅಷ್ಟೇ ಇಟ್ಕೊಂಡಿಲ್ಲ. ಸುಮಾರು ಈಗಲೂ ಕೂಡ ಬರ್ತಾ ಇದ್ದೇನೆ. ನನ್ನ ಕವನದ ಶೀರ್ಷಿಕೆ ಮೈಸೂರಿನ ಮನೆಯ ಮಾಣಿಕ್ಯ ನಾಲ್ವಡಿಯವರು. ಸ್ವಲ್ಪ ಮುಂದೆ ಬನ್ನಿ. ಮೈಸೂರಿನ ಮರೆಯದ ಮಾಣಿಕ್ಯ ನಾಲ್ವಡಿಯವರು. ಮೈಸೂರು ಮಲ್ಲಿಗೆ ಶ್ರೀಮಂತದ ಸೌರಭದಂತೆ ದಶ ದಿಕ್ಕುಗಳು ಕ್ರಮದೃಷ್ಟಿ ತತ್ವದಲ್ಲಿ ಪಸರಿಸುವುದು ನಾಲ್ವಡಿ ರಾಜರ ಮನೆತನದ ಕೀರ್ತಿ. ನಾಲ್ವಡಿ ರಾಜರ ಮನೆತನದ ಕೀರ್ತಿ ಜನಮಾನಸದಿ ಅಚ್ಚೈದ ಅನಂತ ಪ್ರಾಂತಂ ಸರಣೀಯರು. ರಾಜವೈಭೋಗ ಸಿರಿ ಮೋಹಕ್ಕೆ ಮರುಳಾಗದೆ ಕವಿ ಪಂಡಿತೋತ್ತಮರಿಗೆ
ವರ್ಣಿಸಲಸದಳ ಮಾನ್ಯರು, ವರ್ಣಿಸಲಸದಳ ಮಾನ್ಯರು. ಸಾಹಿತ್ಯ, ಕಲೆ, ಸಂಗೀತ, ನೃತ್ಯ, ಸಂಸ್ಕೃತಿಗೆ ಮಾನ್ಯತೆ ಇದ್ದು ಅಭಿವೃದ್ಧಿ ಯೋಜನೆಯ ನಿಷ್ಠಾಬದ್ಧತೆಯಲ್ಲಿ ರಾಜ್ಯದ ಉದ್ದಗಲಕ್ಕೂ ವಿದ್ಯುತ್ ದೀಪ ಬೆಳಗಿಸಿ ದೂರ ವ್ಯಕ್ತಿತ್ವವುಳ್ಳ ರಾಜ್ಯದ ಹಿರಿಮೆಯ ಮಹನೀಯರು, ರಾಜ್ಯದ ಹಿರಿಮೆಯ ಮಹನೀಯರು. ಬಡವರ ನೊಂದ ರೋಗಿಗಳ ಬಂಧುತ್ವದಲ್ಲಿ, ಬಡವರ ನೊಂದ ರೋಗಿಗಳ ಬಂಧುತ್ವದಲ್ಲಿ ಕೃಷ್ಣರಾಜೇಂದ್ರ ಆಸ್ಪತ್ರೆಯ ನಿರ್ಮಾತೃವಾಗಿ ಮೈಸೂರು ಭವ್ಯ ವಿಶ್ವವಿದ್ಯಾಲಯದ ನಿಷ್ಕಾಮ ಕರ್ಮಯೋಗಿ, ಮೈಸೂರು ಭವ್ಯ ವಿಶ್ವವಿದ್ಯಾಲಯದ ಕರ್ಮಯೋಗಿ, ಶಿಕ್ಷಣ ಜ್ಞಾನ ಜ್ಯೋತಿಯ ಬೆಳಗಿದ ಅಗ್ರಗಣ್ಯರು, ಶಿಕ್ಷಣ ಜ್ಞಾನ ಜ್ಯೋತಿಯ ಬೆಳಗಿದ ಅಗ್ರಗಣ್ಯರು. ಕಾವೇರಿ ಕಡಲಿನ ಹರಿವ ಸಿರಿದಾರಿಗೆ, ಕಾವೇರಿ ಕಡಲಿನ ಹರಿವ ಸಿರಿದಾರಿಗೆ ಅಣೆಕಟ್ಟಿನ ಆಯೋಜನೆಯ ಧ್ಯೇಯೋದ್ದೇಶದ ರೂವಾರಿಯಾಗಿ ರೈತ ಬಾಂಧವರ ಕನಸು ನನಸಿನ ಸಂಕಲ್ಪದಲ್ಲಿ, ರೈತ ಬಾಂಧವರ ಕನಸು ನನಸಿನ ಸಂಕಲ್ಪದಲ್ಲಿ ಜನವೇದನೆಗೆ ನೀವಾಗಿರಿ ಕನಸಿನ ಆಶ್ರಯದ ಕಲ್ಪದರು, ಜನವೇದನೆಗೆ ನೀವಾಗಿರಿ ಆಶ್ರಯದ ಕಲ್ಪದರು. ನಾಡು ದೇಶ ಸುಭಿಕ್ಷ ಸುಭದ್ರ ಅಡಿಗಲ್ಲಿನ ಹರಸ, ನಾಡು ದೇಶದ ಸುಭಿಕ್ಷ ಸುಭದ್ರದ ಅಡಿಗಲ್ಲಿನ ಹರಸ. ಸರ್ವ ಜನತೆಯ ಸುಖ ಶಾಂತಿಯ ಸೌಹೃದಯತೆಯಲ್ಲಿ ಆರ್ಥಿಕ ಕುಸಿತದಲ್ಲಿ ಅಣೆಕಟ್ಟಿನ ಕಾರ್ಯ ಸ್ಥಗಿತಗೊಳ್ಳಲು, ಆರ್ಥಿಕ ಕುಸಿತದಲ್ಲಿ ಅಣೆಕಟ್ಟಿನ ಕಾರ್ಯ ಸ್ಥಗಿತಗೊಳ್ಳಲು ಅರಮನೆಯ ಭಂಡಾರ ನಗನಾಣ್ಯಗಳನ್ನು ನೀಡಿದ, ಅರಮನೆಯ ಭಂಡಾರ ನಗನಾಣ್ಯಗಳನ್ನು ನೀಡಿದ ಕೊಡೆಗೈ ದಾನಿ ಮಹಾರಾಣಿ ರಾಜಮ್ಮಣಿ ಮಾತೆ, ಮಹಾರಾಣಿ ರಾಜಮ್ಮಣಿ ಮಾತೆ ಸ್ವರೂಪಿಣಿ. ತ್ಯಾಗದ ಬಾಳಯಲ್ ನೀವಾದಿರಿ ಆದರ್ಶ ರಾಜಶ್ರೀ, ತ್ಯಾಗದ ಬಾಳಯಲ್ ನೀವಾದಿರಿ ಆದರ್ಶ ರಾಜಶ್ರೀ. ಜನಾನುರಾಗಿ ಶ್ರೀ ನಾಲ್ವಡಿ ಕೃಷ್ಣ ಒಡೆಯರ್, ಜನಾನುರಾಗಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಮೈಸೂರಿನ ಬಗ್ಗೆ ಮಾತಾಡಿದ್ರೆ ಸಾಂಸ್ಕೃತಿಕ ಮೈಸೂರು ಪಾರ್ಕು, ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಶ್ರೀಗಂಧದ ಎಣ್ಣೆ, ಇನ್ನು ಸುಮಾರು ಬೇಕಾದಷ್ಟು ಹೆಸರಿಂದ ಮೈಸೂರು ಬಹಳ ಪ್ರಖ್ಯಾತಿ ಗಳಿಸಿದೆ. ವಿದೇಶದಲ್ಲೂ ಕೂಡ ಮೈಸೂರು ಬಹಳ ಪ್ರಖ್ಯಾತಿ ಗಳಿಸಿದೆ. ನಿಜವಾಗ್ಲೂ ಈ ನಮ್ಮ ಈ ನಾಡು, ಈ ಭೂಮಿ ಇದು ಚೈತನ್ಯವಾದದ್ದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈ ನಗರದ ಯಾರೇ ಆಗಲಿ ಸಾಮಾನ್ಯವಾಗಿ ರಿಟೈರ್ಡ್ ಆದ ಜನರು ಈ ಮೈಸೂರಿನ ಪ್ರಶಾಂತ ಸ್ಥಳವನ್ನು ಬಹಳಷ್ಟು ಇಷ್ಟಪಡುತ್ತಾರೆ. ಯಾಕಂದ್ರೆ ಇಲ್ಲಿ ಅದೇ ರೀತಿ ಇದೆ. ಮುಂದೆ ವಾಹನಗಳು ಮತ್ತೆ ಸರಳ ಈಗ ಕೊಲೆ, ಸುಲಿಗೆ, ದರೋಡೆ ಇಂತಹ ಮಹಾಕೃತ್ಯಗಳು ಮೈಸೂರಿನಲ್ಲಿ ನಡೀತಾ ಇರೋದು. ಸಾಂಸ್ಕೃತಿಕ ನಗರ ಹೆಸರಾದ ಮೈಸೂರು ನಡೀತಿರೋದು ನಿಜವಾಗ್ಲೂ ಬಹಳ ವಿಷಾದನೀಯ ಅನಿಸುತ್ತದೆ. ಈ ವಿದ್ಯಾ ಸಂಸ್ಥೆ ಏನಾಗ್ತಿದೆ, ಬೋಧಕರಿಗೆ ಏನ್ ಹೇಳ್ತಿದ್ದಾರೆ, ಮನೆ ಪರಿಸರ ಹೇಗಿದೆ, ಮನೆಯಲ್ಲಿ ಇವರಿಗೆ ತಾಯಿ ಜೊತೆ ಏನು ಸಂಸ್ಕೃತಿ ಕಲಿಸ್ತಾ ಇದ್ದಾರೆ, ಇದು ನಿಜವಾಗ್ಲೂ ನಮ್ಗೆ ಅರ್ಥವಾಗ್ತಾ ಇಲ್ಲ. ಮೈಸೂರು ಬಗ್ಗೆ ಎಲ್ಲರಿಗೂ ಅವಕಾಶಕ್ಕಾಗಿ ಅವಕಾಶಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಯಶೋಧ ರಾಮಕೃಷ್ಣ ಅವರಿಗೆ ಧನ್ಯವಾದಗಳು. ಮುಂದಿನ ಕವಿತೆಯ ವಾಚನ ಮರಿಸ್ವಾಮಿ ಅವರು, ಸಿದ್ಧತೆಗಾಗಿ ಅಶ್ವಿನಿ ರಾಮಚಂದ್ರ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನೇ ಕವಿತೆ ಮುಖಾಂತರ ಹೇಳಿ, ಅದನ್ನೇ ನಾವು ಅವಕಾಶ ಮಾಡ್ತೇವೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹಾಗಣ್ಯರಿಗೂ ನಮಸ್ಕರಿಸುತ್ತ, ಆತ್ಮೀಯ ಗೆಳೆಯರಂತ ನನ್ನವ ಸಾಂಸ್ಕೃತಿಕಗಳಾದ ವೈಜಿ ಮಹಾದೇವರವರಿಗೆ ಅವಕಾಶ ಮಾಡಿಕೊಟ್ಟಿದ್ದ ಅವರಿಗೆ ಧನ್ಯವಾದಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರು ನಮಗೆ ಸುಮಾರು 2017-18ರಲ್ಲಿ ಅವರ ಆಚರಣೆ, ಅವರ ಜಯಂತಿ ಫಸ್ಟ್ ಮಾಡಿದಾಗ ನಮಗೆ ಅರಮನೆಯುವಾಗ 4 ಬಾರಿ ಒಂದು ಅವಕಾಶ ಕೊಟ್ಟೆ. ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಅವರ ಕಾರ್ಯಕ್ರಮ
ಮತ್ತೆ ಸಂಚಾರಿ ವಾಹನಗಳ ಹಾಡಲು ಎಲ್ಲ ಅವಕಾಶ ಮಾಡಿಕೊಟ್ಟಿದ್ರು. ಅವರ ಒಂದು ಕವಿಗೋಷ್ಠಿ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ. ನನ್ನ ಹೆಸರು ಮರಿಸ್ವಾಮಿ ಹಂಸ ಹೇಳಿ ಕನ್ನಡ ಯುವ ವೇದಿಕೆಯವರು ನಾಲ್ವರು ಕನ್ನಡ ಒಡೆಯ ವೇದಿಕೆಯನ್ನು ಪ್ರದಾನ ಮಾಡಿದ್ದಾರೆ. ಈ ಶೀರ್ಷಿಕೆ ಬಂದು ಮನೆ ಮನೆ ದೀಪ ನಾಲ್ವಡಿ ಕೃಷ್ಣರಾಜ ಒಡೆಯ ಭೂಪ ಅಂತೇಳಿ. ನಾಲ್ವಡಿ ಕೃಷ್ಣರಾಜ ನುಡಿ ಬಡವರ ಪಾಲಿಗೆ ಆಶ್ರಯ ನುಡಿ. ನಾಲ್ವಡಿ ಕೃಷ್ಣರಾಜರ ನುಡಿ ಬಡವರ ಪಾಲಿಗೆ ಆಶ್ರಯ ನುಡಿ. ಪ್ರೀತಿಯ ರಾಜ ಜನಮನ ಗೆದ್ದ ರಾಜಾದಿರಾಜ ಹೆಮ್ಮೆಯ ಕೃಷ್ಣರಾಜ. ಮಾರುವೇಷ ಧರಿಸಿದಾತ ಸರಳತೆಯ ಬದುಕಿನ ಅನ್ನದಾತ. ಮಾರುವೇಷ ಧರಿಸಿದಾತ ಸರಳತೆಯ ಬದುಕಿನ ಅನ್ನದಾತ. ಮಾನವತೆಯ ಧರ್ಮದಲ್ಲಿ ಸರ್ವರಿಗೂ ಸಮಾನತೆ ಬಯಸಿದ ಧೀರ. ಮಾನವತೆಯ ಧರ್ಮದಲ್ಲಿ ಸರ್ವರಿಗೂ ಸಮಾನತೆ ಬಯಸಿದ ಧೀರ. ಭೇದ ಭಾವ ಉಳಿತಕ್ಕೆ ಮೀಸಲಾತಿಯೇ ಆಧಾರ. ಭೇದ ಭಾವದ ಉಳಿತಕ್ಕೆ ಮೀಸಲಾತಿಯೇ ಆಧಾರ. ಆಡಳಿತಕ್ಕೆ ಮಾದರಿ ತಂದರು ಮಹಾರಾಜ ಶ್ರೀಕೃಷ್ಣ ನಾಲ್ವಡಿ ಕೃಷ್ಣರಾಜ ಒಡೆಯ. ಇಂದಿಗೂ ಅಜರಾಮರ ಈ ನಾಲ್ವಡಿ ಕೃಷ್ಣರಾಜ. ಇಂದಿಗೂ ಅಜರಾಮರ ಈ ನಾಲ್ವಡಿ ಕೃಷ್ಣರಾಜ. ತಾಯಿ ತನದ ಮಮತೆಯ ಅರಸ ಅಸ್ಪೃಶ್ಯರಿಗೂ ಅಕ್ಷರ ಜ್ಯೋತಿಯಾದ. ತಾಯಿತನದ ಮಮತೆಯ ಅರಸ ಅಸ್ಪೃಶ್ಯರಿಗೂ ಅಕ್ಷರ ಜ್ಯೋತಿಯಾದ. ಮೌಢ್ಯ ಕಂದಕ ದೇವದಸ್ಸಿ ಕೆಟ್ಟ ಆಚರಣೆಗೆ ಮೆಟ್ಟಿ ನಿಂತು ನೀತಿ ನೇಮ ಜಾರಿ ತಂದರು ಮೇರು ಮಹಾರಾಜ. ಮೌಢ್ಯ ಕಂದಕ ದೇವದಸ್ಸಿ ಕೆಟ್ಟ ಆಚರಣೆಗೆ ಮೆಟ್ಟಿ ನಿಂತು ನೀತಿ ನೇಮ ಜಾರಿ ತಂದರು ಮೇರು ಮಹಾರಾಜ. ಅಕ್ಕರೆಯ ನಾಡಿಗೆ ಕನ್ನಂಬಾಡಿ ಸಾಗರ ಕಟ್ಟಿ ಸಕ್ಕರೆಯ ರಾಜ ಆದರು ಕೃಷ್ಣರಾಜ. ಅಕ್ಕರೆಯ ನಾಡಿಗೆ ಕನ್ನಂಬಾಡಿ ಸಾಗರ ಕಟ್ಟಿ ಸಕ್ಕರೆಯ ರಾಜ ಆದರು ಕೃಷ್ಣರಾಜ. ಶಿಕ್ಷಣ ಸಂಸ್ಥೆಗಳ ಸರದಾರ ಕಾರ್ಖಾನೆಗಳ ನಿರ್ಮಾತೃಗಳ ಹಮ್ಮೀರ. ಶಿಕ್ಷಣ ಸಂಸ್ಥೆಗಳ ಸರದಾರ ಕಾರ್ಖಾನೆಗಳ ನಿರ್ಮಾತೃಗಳ ಹಮ್ಮೀರ. ಬಡವರ ಪಾಲಿಗೆ ಬಾಳಿನ ದೀಪ ಆದರು ಸಂಸ್ಕೃತಿ ಚಿಂತಕ ಯುವಜನರ ನೇತಾರ. ಮಹಾತ್ಮ ಗಾಂಧೀಜಿ ಅವರಿಂದ ರಾಜಶ್ರೀ ಆದರು ಅವರೇ ನಮ್ಮ ಮನೆ ಮನೆಯ ದೀಪ ನಾಲ್ವಡಿ ಕೃಷ್ಣರಾಜ ಭೂಪ ಹೆಮ್ಮೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಧನ್ಯವಾದ. ಶೀರ್ಷಿಕೆ ರಾಜಶ್ರೀ ನಾಲ್ವಡಿ ಅಜರಾಮರ. ಕೇಳಿರಂಡ ಯದುವಂಶದ ಕುಮಾರ ನಾಲ್ವಡಿ ಕೃಷ್ಣರಾಜ ಒಡೆಯರ ದರ್ಬಾರ. ಮೈಸೂರು ಸಂಸ್ಥಾನದ ರಾಜಯೋಗಿ ಚಿಕ್ಕ ವಯಸ್ಸಿಗೆ ಪಟ್ಟಾಭಿಷಿಕ್ತರಾಗಿ ಸರ್ವ ಕ್ಷೇತ್ರದ ಸಾಧನೆಗೂ ಮುಂದಾಗಿ ಮೈಸೂರು ಮಾಡಿದರು ರಾಮರಾಜ್ಯವನ್ನಾಗಿ. ಮೈಸೂರು ಮಾಡಿದರು ರಾಮರಾಜ್ಯವನ್ನಾಗಿ. ಪ್ರಜೆಗಳ ಸುಖವ ಬಯಸುತ್ತಾ ಪ್ರಜಾಪ್ರತಿನಿಧಿ ಸಭೆಗೆ ಆತ ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾಡುತ್ತಾ ದೇಶಕ್ಕೆ ಮಾದರಿಯಾದ ಭಾಗ್ಯವಿಧಾತ. ದೇಶಕ್ಕೆ ಮಾದರಿಯಾದ ಭಾಗ್ಯವಿಧಾತ. ಮಿಲ್ಲರ್ ಆಯೋಗ ರಚಿಸಿ ಉದ್ಯೋಗ ಪ್ರಾತಿನಿಧ್ಯ ಚರ್ಚಿಸಿ ಎಲ್ಲಾ ಸಮುದಾಯದ ಹಿತವ ಬಯಸಿ ಜನಕರಾದರೂ ಮೀಸಲಾತಿಯ ಆದೇಶಿಸಿ. ಜನಕರಾದರೂ ಮೀಸಲಾತಿಯ ಆದೇಶಿಸಿ. ದೇವದಾಸಿ ಗೆಜ್ಜೆ ಪೂಜೆ ಬಸವಿ ಪದ್ಧತಿ ಬಾಲ್ಯ ವಿವಾಹದಂತಹ ಅನಿಷ್ಟ ಪದ್ಧತಿ ದೂಡಲು ತಂದರು ಕಾನೂನಿನ ಭೀತಿ. ಎಲ್ಲೆಡೆ ಹಚ್ಚಿದರು ಸಾಮಾಜಿಕ ಬೆಳಕಿನ ಕ್ರಾಂತಿ. ಎಲ್ಲೆಡೆ ಹಚ್ಚಿದರು ಸಾಮಾಜಿಕ ಬೆಳಕಿನ ಕ್ರಾಂತಿ. ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಸ್ಥಾಪಿಸಿ ಬೆಂಗಳೂರಿಗೆ ವಿದ್ಯುತ್ ದೀಪದ ಮೆರಗು ತಂದರು. ಸುವರ್ಣ ಯುಗದ ಒಂಗನಸ ನನಸಾಗಿಸಿ ಮಾದರಿ ಸಂಸ್ಥಾನದ ಸೊಬಗ ಹೆಚ್ಚಿಸಿದರು. ಮಾದರಿ ಸಂಸ್ಥಾನದ ಸೊಬಗ ಹೆಚ್ಚಿಸಿದರು. ಮಿಂಟೋ ಕಣ್ಣಿನ ಆಸ್ಪತ್ರೆಗೆ ಕೊಟ್ಟರು ಒಪ್ಪಿಗೆ. ವಿಶ್ವವಿದ್ಯಾಲಯ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಗೆ ಉಚಿತ ಶಿಕ್ಷಣ ಕೈಗಾರಿಕೆ ಹಲವು ಕ್ಷೇತ್ರಕ್ಕೆ ಕೊಟ್ಟರು ಕೊಡುಗೆ. ದೇಶ ವಿದೇಶಗಳಿಂದಲೂ ಪಡೆದರು ಮೆಚ್ಚುಗೆ. ದೇಶ ವಿದೇಶಗಳಿಂದಲೂ ಪಡೆದರು ಮೆಚ್ಚುಗೆ. ರಾಜಶ್ರೀ ಎಂದು ಗಾಂಧೀಜಿ ಶ್ಲಾಘಿಸಿದರು. ದೂರದೃಷ್ಟಿಯ ಸಮರ್ಥ ರಾಜ ನಾಲ್ವಡಿಯವರು. ಎಂದೆಂದಿಗೂ ಅಜರಾಮರ ಅಜರಾಮರ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಶ್ವಿನಿ ರಾಮಚಂದ್ರ ಅವರಿಗೆ ಧನ್ಯವಾದಗಳು. ಮುಂದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಡಾಕ್ಟರ್ ನಾಗರಾಜು ಬಿ ಸರ್ ಅವರು, ಅಧ್ಯಕ್ಷರು ಕರ್ನಾಟಕ ಸ್ವರ್ಣ ಸಂಗೀತ